मूवी ಏನಿದೆ ಸಿಂಪಲ್ ಆಗಿ ಹೇಳ್ತಿದ್ದಾರೆ बात करने वाले हैं इंडिया की घटिया तरीन मूवी के बारे में। ನಮ್ಮ ಜನಗಳಿಗೆ ಸ್ವಲ್ಪ ತಿಳುವಳಿಕೆ ಕಮ್ಮಿ. ನಿಮ್ಮನ್ನ ನೀವು ನೋಡ್ಕೊಳ್ತೀರಾ ಅಂತ ನನಗೆ ಬನ್ನಿ, ಇಲ್ಲ ಅಂದ್ರೆ ಮುಚ್ಕೊಂಡು ಹೇಳಿ. ಮೆಸೇಜ್ ಆಯ್ತು ಅರ್ಥ చేసుకునే వాళ్ళకి వీళ్ళు వీళ్ళకి అర్థం కాలేదు. ಅಂತ ಒಂದು ನೋಡಿಲ್ಲ, ಅದು ತಾಕತ್ತಿದ್ರೆ ಇಂಥ ಮೂವಿ ನಾವು ಒಳ್ಳೆ ಯಾವ್ದಾದ್ರು ಕ್ರಿಯೇಟ್ ಮಾಡಿದ್ರೆ ಹೇಳಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಮೂವಿ ರಿವ್ಯೂ ಯು ಅಂಡ್ ಐ. ಫೋಕಸ್ ಸಿಕ್ತಾ? ಫೋಕಸ್ ಹಾ ಸಿಕ್ತು. ನೀನು ತಲೆ ಇರುವವನ ಇಲ್ಲದವನ? ತಲೆ ಇದ್ದು ಇಲ್ಲದವನು. ತನಗೆ ಗೊತ್ತಿಲ್ಲ ಅಂತ ಗೊತ್ತಿರೋನ್ಗೆಲ್ಲ ಗೊತ್ತಿರುತ್ತೆ. ಯಾಕೋ ಕತೆ ಅರ್ಥ ಆಗಿಲ್ವಾ? ಹಿ ಹೂ ನೋಸ್ ನಾಟ್ ಹೂ ನೋಸ್, ಹಿ ಹೂ ನೋಸ್ ಹೂ ನೋಸ್ ನಾಟ್. ಓಕೆ, ಮೂವಿ ಬಗ್ಗೆ ಮಾತಾಡೋಣ. ನಾವು ಸಹಜವಾಗಿ ಒಂದು ಪಿಕ್ಚರ್ ನೋಡಬೇಕಾದ್ರೆ ಫಸ್ಟ್ ನೋಡೋದು ಏನು? ಹೀರೋ ಯಾರು, ಡೈರೆಕ್ಟರ್ ಯಾರು, ಪೋಸ್ಟರ್ ಹೇಗಿದೆ, ಪ್ರೆಸೆಂಟೇಷನ್ ಹೆಂಗಿದೆ, ಇದೆಲ್ಲ ನೋಡಿ ಟೈಮ್ ಸಿಕ್ಕಿದ್ರೆ ಸ್ಟೋರಿ ಏನು ಅಂತ ಕೇಳ್ತೀವಿ, ಇಲ್ಲ ಅಂದ್ರೆ ಕೇಳೋದೇ ಇಲ್ಲ. ಹಾಗೇನೆ ಸೊಸೈಟಿಯಲ್ಲಿ ಕೂಡ ಹೀಗೇನೆ, ಲೈಕ್ ಹೀರೋ, ಡೈರೆಕ್ಟರ್ ಎಕ್ಸೆಟ್ರಾ. ಈ ಪರ್ಟಿಕ್ಯುಲರ್ ಮೂವಿ ಯು ಐ ಗಿವ್ಸ್ ಯು ದ ಕ್ಲಾರಿಟಿ ಚೆಕ್ ಅಬೌಟ್ ಆಲ್ ದಿಸ್ ಥಿಂಗ್ಸ್. ನಾವು ಹೇಗಿದ್ದೀವಿ ಅನ್ನೋ ನಾವೇನು ಮಾಡ್ತೀವಿ ಅದ್ರ ಮೇಲೆ ಮ್ಯಾಟರ್ ಆಗುತ್ತೆ. ಯು ಆ್ಯಂಡ್ ಐ ಅಂದರೆ ಯು ಡಿಸೈಡ್ ವಾಟ್ ಐ ವಾಂಟ್. ಬುದ್ಧಿ ಇಸ್ ಯು, I is the body. Body cannot decide, depends on brain to make decisions. ವ್ಯಾಯಾಮ, ಜಾಗಿಂಗ್, ಸ್ವಿಮ್ಮಿಂಗ್ ಇದೆಲ್ಲ ಶರೀರಕ್ಕೆ ಒಳ್ಳೆಯದು ಅಂತ ಗೊತ್ತು, ಹೌದಾ ಅಲ್ವಾ? ಆದರೂ ನಾವು ಮಾಡೋದಕ್ಕೆ ಸ್ವಲ್ಪ ಏನಂತಾರೆ ಲೇಸಿ ಆಗ್ಬಿಡ್ತೀವಿ. ಧೂಮ್ರಪಾನ ಆರೋಗ್ಯಕ್ಕೆ ಹಾನಿ. ಕನ್ಸಪ್ಷನ್ ಆಫ್ ಆಲ್ಕೋಹಾಲ್ ಕ್ಯಾನ್ ಲೀಡ್ ಟು ಕ್ಯಾನ್ಸರ್ ಆರ್ ಕ್ಯಾನ್ ಕಾಸ್ ಎನಿ ಅದರ್ ಡಿಸೀಸ್ ಅಂತ ಲೇಬಲ್ ಮೇಲೂ ಹಾಕಿರ್ತಾರೆ, ಹೌದಾ ಅಲ್ವಾ? ಆದರೂ ಅದರ ಸೇವನೆ ನಿಲ್ಲಲ್ಲ. ತುಂಬಾ ಸತಿ ಅನ್ಸುತ್ತೆ ಉತ್ಪಾದನೆ ಇಲ್ಲ ಅಂದ್ರೆ ಸೇವನೆ ಸಾಧ್ಯವೇ? ಹಾ, ಬಟ್ ನಮ್ಮ ಕೈಲಿ ಏನಿದೆ, ಸಿಸ್ಟಮ್ಮೇ ಸರಿ ಇಲ್ಲ. ಸಿಸ್ಟಮ್ ಎಂಬ ದೊಡ್ಡ ತಾಣದಲ್ಲಿ ಚಿಕ್ಕ ಪುಟಾಣಿಯ ಬೊಂಬೆ ನಾವು ಅಷ್ಟೇ. ಈ ಸಿಸ್ಟಮ್ಮನ್ನು ಸೆಲೆಕ್ಟ್ ಮಾಡಿರೋದು ಯಾರು? ಹಾಗೆ ಈ ಮೂವಿ ನಿಮಗೆ ಒಂದು ರಿಯಾಲಿಟಿ ಚೆಕ್ ಕೊಡುತ್ತೆ. ಪ್ರಜಾಕೀಯ ಪ್ರಜೆಗಳೇ ಅಂದರೆ ನಾವು, ನಮಗೆ ಏನು ಬೇಕೋ ಅದನ್ನು ವ್ಯಕ್ತಪಡಿಸಿ ಒಬ್ಬ ಕಾರ್ಯದರ್ಶಿಗೆ ಹೇಳೋದು. ಅಂದರೆ ಈಗ ಕ್ರಿಕೆಟ್ ಅನ್ನೋ ಒಂದು ಗೇಮಲ್ಲಿ ಹ್ಯಾವ್ ಪ್ಲೇಯಿಂಗ್ 11 ಕರೆಕ್ಟ್. ಅದರಲ್ಲಿ ಎಲ್ಲ ಪ್ಲೇಯರ್ಸ್ ಅವರವರ ಆಸ್ಪೆಕ್ಟ್ಸ್ ಅಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ಆಸ್ಪೆಕ್ಟ್ಸ್ ಅಂದರೆ ಇಟ್ ಮೇ ಬ್ಯಾಟಿಂಗ್, ಬಾಲಿಂಗ್, ಫೀಲ್ಡಿಂಗ್ ಎಕ್ಸೆಟ್ರಾ. ಎಲ್ಲರೂ ಕ್ಯಾಪ್ಟನ್ ಆಗೋಕೆ ಆಗಲ್ಲ. ಅವರಷ್ಟರಲ್ಲಿ ಯಾರು ಉತ್ತಮರು, ಒಂದು ಟೀಮ್ನ ಬೆಸ್ಟ್ ಪ್ಲೇಯಿಂಗ್ 11 ಮಾಡೋ ಕೇಪಬಿಲಿಟಿ ಇರೋರು ಮಾತ್ರ ಒಬ್ಬ ಲೀಡರ್ ಆಗ್ಬೋದು, ಅವರ ಕ್ಯಾಪ್ಟನ್. ಯು ಕ್ಯಾನ್ ಕಾಲ್ ಇಟ್ ಲೈಕ್ ದ್ಯಾಟ್ ಆಲ್ಸೋ. ನಾವು ಇಂಪ್ಲೈ ಆಲ್ ದಿಸ್ ಇನ್ ಟು ಪ್ರಜಾಕೀಯ. ತುಂಬ ಜಾಸ್ತಿ ಮಾತಾಡ್ಬಿಟ್ಟೆ. ನಾವು ಲೆಟ್ಸ್ ಗೆಟ್ ಬ್ಯಾಕ್ ಟು ಮೂವಿ ರಿವ್ಯೂ. ವಿಜುವಲ್ಸ್, ಕಲರ್ ಗ್ರೇಡಿಂಗ್, CGI ಅನ್ನೋದ ಲೆವೆಲ್. ಯಾವ ಕನ್ನಡ ಮೂವಿನೂ ಈ ಥರ ಇರಲ್ಲ, ಇರೋಕ್ಕೆ ಸಾಧ್ಯನೂ ಇಲ್ಲ. ಇಟ್ ಈಸ್ ಒನ್ ಆಫ್ ಅ ಕೈಂಡ್ ಫಿಲ್ಮ್ ಡನ್ ಬೈ ಒನ್ ಅಂಡ್ ಓನ್ಲಿ ರಿಯಲ್ ಸ್ಟಾರ್, ಸೂಪರ್ ಸ್ಟಾರ್ ಉಪಿ ಸರ್. ಮೆಟಾಫರಲ್ಲಿ ಲಾಸ್ಟ್ ಸ್ಟೋರಿನ ರಿಲೇಟ್ ಮಾಡೋದು ಇಟ್ಸ್ ಜಸ್ಟ್ ಸೂಪರ್. ಆ್ಯಂಡ್ ಫಸ್ಟ್ಲಿ ನನಗೆ ಪರ್ಸ್ನಲ್ ಆಗಿ ಸಾಂಗ್ಸ್ ಅಷ್ಟು ಇಷ್ಟ ಆಗಿರಲಿಲ್ಲ, ಬಟ್ ಒನ್ಸ್ ಮೂವಿ ನೋಡ್ತಾ it made sense with the scenes presented. BGM is just mind blowing, especially that particular scene where Kalki enters. ತುಂಬ ರೆಫರೆನ್ಸ್ ಕೊಟ್ಟಿದ್ದಾರೆ ನಾವು ಹೇಗೆ ಪ್ರಕೃತಿನ ಟ್ರೀಟ್ ಮಾಡ್ತಿದ್ದೀವಿ, ಅಬೌಟ್ ಮಾಫಿಯಾ ಎಕ್ಸೆಟ್ರಾ. ನಾನು ಮೂವಿ ಬಗ್ಗೆ ಜಾಸ್ತಿ ಬ್ರೇಕ್ ಡೌನ್ ಮಾಡೋಕ್ಕೆ ಹೋಗಲ್ಲ. ನೀವೇ ಮೂವಿನ ನೋಡಿ ನಿಮಗೇನು ಅರ್ಥ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಒಂದು ವೇಳೆ ನಿಮಗೆ ನಾನು ಮೂವಿ ಬ್ರೇಕ್ ಡೌನ್ ಮಾಡಬೇಕು ಅಂತ ಅನಿಸಿದ್ರೆ ಕಮೆಂಟಲ್ಲಿ ತಿಳಿಸಿ, ನೋಡೋಣ. ಆ್ಯಂಡ್ ಲಾಸ್ಟ್ಲಿ, ಡೋಂಟ್ ಲೆಟ್ ಮೀಡಿಯಾ ಮ್ಯಾನಿಪ್ಯುಲೇಟ್ ಯು. ಕುದುರೆಗೆ ಪಟ್ಟಿ ಕಟ್ಟೋ ಹಾಗೆ ಮೀಡಿಯಾ ನಿಮಗೆ ಪಟ್ಟಿ ಕಟ್ಟೋ ಥರ ಮಾಡ್ಕೊಬಿಡಿ. ಇಲ್ಲಿ ಯಾರು ದಡ್ಡರಲ್ಲ, ಬುದ್ಧಿವಂತರಲ್ಲ, ಎಲ್ಲರೂ ಉತ್ತಮರು. ಎಲ್ಲರೂ ಸಿನಿಮಾನ ನೋಡಿ ಇಟ್ಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ವೆರಿ 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 ಯೂನಿಕ್. ಡೆಫಿನೆಟ್ಲಿ ನಾಟ್ ಲೈಕ್ ದ ರೆಗ್ಯುಲರ್ ಮೂವೀಸ್ ವಿಚ್ ವಿ ಸಿ ಕ್ವೈಟ್ ಆಫ್ಟನ್. ಸೊ ಇಷ್ಟು ಹೇಳಿ ಐ ಆಮ್ ಎಂಡಿಂಗ್ ದ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್, ಶೇರ್ ಎಲ್ಲ ಮಾಡಿಬಿಡಿ. ನಾ ಏನಾದರೂ ತಪ್ಪು ಹೇಳಿದರೆ ಯಾಕೆ ತಪ್ಪು ಅಂತ ಕಮೆಂಟಲ್ಲಿ ಹೇಳಿ. ಸರಿ ಹೇಳಿದರೆ
ಸಪೋರ್ಟ್ ಮಾಡಿ. ಇಷ್ಟು ಹೇಳ್ತಾ ಮುಂದಿನ ವಿಡಿಯೋ ಸಿಗೋಣ. ಬಾಯ್.